ಸುಮಾರು 500 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಕನಕದಾಸರು ಎಂಬ ಮಹಾನ್ ಸಂತರು ಬದುಕಿದ್ದರು. ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ. ಇವರು ಕಾಗಿನೆಲೆಯ ಪಾಳೆಗಾರರಾಗಿ, ಯೋಧರಾಗಿ, ಅಪಾರ ಸಂಪತ್ತಿನ ಒಡೆಯರಾಗಿದ್ದರು. ಆದರೆ ಒಂದು ಯುದ್ಧದಲ್ಲಿ ಆದ ಗಾಯ ಮತ್ತು ಅಪಘಾತದಿಂದಾಗಿ ಅವರ ಮನಸ್ಸು ಸಂಪೂರ್ಣ ಬದಲಾಯಿತು. ಜಗತ್ತಿನ ಸಂಪತ್ತೆಲ್ಲ ಕ್ಷಣಿಕ ಎಂದು ಅರಿತು ಅವರು ತಮ್ಮ ಎಲ್ಲವನ್ನೂ ತ್ಯಜಿಸಿ ಹರಿದಾಸರಾಗಿ, ಭಗವಂತನ ಸೇವಕರಾಗಿ ಕನಕದಾಸ ಎಂಬ ಹೆಸರನ್ನು ಪಡೆದರು. ತಮ್ಮ ಭಕ್ತಿ ಪರಾಕಾಷ್ಠೆ ತಲುಪಿದಾಗ ಕನಕದಾಸರು ಸಾಕ್ಷಾತ್ ಶ್ರೀಕೃಷ್ಣನ ಕ್ಷೇತ್ರವಾದ ಉಡುಪಿಗೆ ಪ್ರಯಾಣ ಬೆಳೆಸಿದರು. ಕನಕದಾಸರು ಕೆಳಜಾತಿಯವರು ಎಂಬ ಕಾರಣಕ್ಕೆ ಆಗಿನ ಮಠದ ನಿಯಮಗಳ ಪ್ರಕಾರ ಅವರಿಗೆ ದೇವಸ್ಥಾನದ ಮುಖ್ಯ ದ್ವಾರದ ಮೂಲಕ ಒಳಗೆ ಪ್ರವೇಶಿಸಲು ಅವಕಾಶ ಸಿಗಲಿಲ್ಲ. ದೇವಸ್ಥಾನದ ಒಳಗೆ ಪ್ರವೇಶಿಸಲು ಸಾಧ್ಯವಾಗದಿದ್ದರೂ ಅವರ ಭಕ್ತಿ ಅಚಲವಾಗಿತ್ತು. ಅವರು ಹಿಂಜರಿಯದೆ ದೇವಸ್ಥಾನದ ಹಿಂಭಾಗದ ಗೋಡೆಯ ಬಳಿ ನಿಂತರು. ಮನಸ್ಸಿನಲ್ಲಿ ಕೃಷ್ಣನನ್ನು ಧ್ಯಾನಿಸುತ್ತಾ ಗೋಡೆಗೆ ಮುಖ ಮಾಡಿ ನಿಂತು ತಮ್ಮ ಅಂತರಾಳದ ನೋವಿನ ಕೀರ್ತನೆಯನ್ನು ಹಾಡಿದರು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ದೇವರೇ ದ್ವಾರ ತೆರೆದು ನನಗೆ ದರ್ಶನ ಕೊಡು ಎಂದು ಪ್ರಾರ್ಥಿಸಿದರು. ಕನಕದಾಸರ ಈ ಕೀರ್ತನೆ ಮತ್ತು ಅವರ ಅಂತರಂಗದ ನೋವು ಭಗವಂತನಿಗೆ ಕೇಳಿಸಿತು. ಅವರು ನಿಷ್ಕಲ್ಮಶವಾದ ಭಕ್ತಿಗೆ ಮೆಚ್ಚಿದ ಶ್ರೀಕೃಷ್ಣನು ಪವಾಡ ಮಾಡಲು ನಿರ್ಧರಿಸಿದನು. ಭಕ್ತ ಕನಕದಾಸರು ನಿಂತಿದ್ದ ಆ ಕ್ಷಣದಲ್ಲಿ, ಅಂದರೆ ದೇವಸ್ಥಾನದ ಹಿಂಭಾಗದಲ್ಲಿ, ದೇವಸ್ಥಾನದ ಗೋಡೆಯ ಒಂದು ಭಾಗ ಒಡೆದು ಹೋಯಿತು. ಅದೇ ಸಮಯದಲ್ಲಿ ಮುಖ್ಯ ಗರ್ಭಗುಡಿಯೊಳಗಿದ್ದ ಶ್ರೀಕೃಷ್ಣನ ವಿಗ್ರಹವು ತಾನಾಗಿಯೇ ಪಶ್ಚಿಮಕ್ಕೆ ತಿರುಗಿತು. ಈ ಪವಾಡದಿಂದಾಗಿ ಕನಕದಾಸರು ನಿಂತಿದ್ದ ಗೋಡೆಯ ಬಿರುಕಿನ ಮೂಲಕ ತಿರುಗಿ ನಿಂತಿದ್ದ ಸಾಕ್ಷಾತ್ ಶ್ರೀಕೃಷ್ಣನ ದಿವ್ಯ ದರ್ಶನ ಅವರಿಗೆ ಲಭಿಸಿತು. ದೇವಸ್ಥಾನದ ಪೂಜಾರಿಗಳು ಮತ್ತು ಸುತ್ತಲಿನ ಭಕ್ತಾದಿಗಳು ಇದನ್ನು ನೋಡಿ ಬೆರಗಾದರು ಮತ್ತು ಕನಕದಾಸರ ಮಹತ್ವವನ್ನು ಅರಿತುಕೊಂಡರು. ಇಂದಿಗೂ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಆ ಪವಾಡ ನಡೆದ ಕಿಟಕಿಯನ್ನೇ ಕನಕನ ಕಿಂಡಿ ಎಂದು ಕರೆಯಲಾಗುತ್ತದೆ. ಭಕ್ತರು ಶ್ರೀಕೃಷ್ಣನ ವಿಗ್ರಹವನ್ನು ಆ ಕಿಟಕಿಯ ಮೂಲಕವೇ ದರ್ಶನ ಮಾಡುತ್ತಾರೆ. ದೇವರ ದೃಷ್ಟಿಯಲ್ಲಿ ಜಾತಿ, ಕುಲ ಅಥವಾ ಸಂಪತ್ತು ಮುಖ್ಯವಲ್ಲ. ಮುಖ್ಯವಾಗಿರುವುದು ನಮ್ಮ ನಿಷ್ಕಪಟ ಭಕ್ತಿ ಮಾತ್ರ. ಭಗವಂತನು ಭಕ್ತರಿಗಾಗಿ ಯಾವುದೇ ಗೋಡೆಯನ್ನು ಒಡೆಯಲು ಅಥವಾ ದಿಕ್ಕನ್ನು ಬದಲಾಯಿಸಲು ಸಿದ್ಧನಿರುತ್ತಾನೆ.